ಇನ್ನು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವಂತಹ ರಾಮ ಮಂದಿರ ಲೋಕಾರ್ಪಣೆಗೆ ಜನವರಿ 22ರಂದು ಮುಹೂರ್ತವನ್ನ ಫಿಕ್ಸ್ ಮಾಡಲಾಗಿದೆ. ಇನ್ನು ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ 3 ಮೂರ್ತಿಗಳನ್ನ ನಿರ್ಮಾಣ ಮಾಡಲಾಗಿದ್ದು ಅದರಲ್ಲಿ ಒಂದನ್ನ ಮಾತ್ರ ಆಯ್ಕೆ ಮಾಡಲಾಗುತ್ತೆ. ಈ ಬಗ್ಗೆ ರಾಮಮೂರ್ತಿ ಮಾಡಿರುವಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಟಿವಿ9 ಜೊತೆ ರೋಚಕ ಮಾಹಿತಿಗಳನ್ನ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ ಮೂರ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳೋಣ ಬನ್ನಿ. ಐತಿಹಾಸಿಕ ಅಯೋಧ್ಯ ರಾಮ ಮಂದಿರ ಲೋಕಾರ್ಪಣೆಗೆ ದಿನಗಣನೆ ಆರಂಭವಾಗಿದೆ. ಅಯೋಧ್ಯ ರಾಮ ಮಂದಿರದಲ್ಲಿ ರಾಮಲಲ್ಲ ಮೂರ್ತಿಯನ್ನು ಕೆತ್ತಿರುವಂತರು ನಮ್ಮ ಹೆಮ್ಮೆಯ ಕನ್ನಡಿಗ ಮೈಸೂರಿನ ಅರುಣ್ ಯೋಗಿರಾಜ್ ಅವರು. ಮೂವರು ಈ ಒಂದು ರಾಮಲಲ್ಲನ ವಿಗ್ರಹವನ್ನು ಕೆತ್ತನೆ ಮಾಡಿದರೆ ಅದರಲ್ಲಿ ಏನು ಅರುಣ್ ಯೋಗಿರಾಜ್ ಅವರ ಒಂದು ರಾಮಲಲ್ಲ ವಿಗ್ರಹ ಸಹ ಇದೆ. ಅರುಣ್ ಯೋಗಿರಾಜ್ ನಮ್ಮ ಜೊತೆಗಿದ್ದಾರೆ. ಸರ್, ಅಯೋಧ್ಯ ಅಂತ ಹೇಳಿದ್ರೇ ಕೋಟ್ಯಾಂತರ ಜನರ ಒಂದು ಕನಸನ್ನು ಕಟ್ಟಿಕೊಂಡಿರುವಂತಹ ಒಂದು ಸ್ಥಳ. ಅಲ್ಲಿ ಪ್ರಮುಖವಾಗಿ ಅಯೋಧ್ಯ ಅಂದರೆ ರಾಮಲಲ್ಲ, ಆ ರಾಮಲಲ್ಲನ ವಿಗ್ರಹವನ್ನು ತಾವು ಕೆತ್ತಿದ್ದೀರಾ. ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ನೀವು ಹೇಳಿದಾಗೇ ನಮ್ಮ ಪೂರ ಭಾರತದವರು ನಾವೆಲ್ಲರೂ ಸುಮಾರು 500 ವರ್ಷಗಳಿಂದ ಇದ್ರ ಬಗ್ಗೆ ಒಂದು ಏನಂತಾರೆ ಒಂದು ವೆಯ್ಟಿಂಗ್. ಈಗ ನಮಗೆ ಇನ್ನೇನು ಜನವರಿ 22ಕ್ಕೆ ಅದಕ್ಕೆ ತೆರೆ ಬೀಳಲಿದೆ. ಭಾಳಷ್ಟು ಸ್ಯಾಕ್ರಿಫೈಸಸ್ ಆಗಿದೆ, ಭಾಳಷ್ಟು ಘರ್ಷಣೆಗಳಾಗಿದೆ. ನಾವು ಭಾಳಷ್ಟು ಒಂದು ನಮ್ಮ ನೊಂದಿರೋ ಅಂಥ ಉದಾಹರಣೆಗಳಿದೆ ಅಲ್ಲಿ. ಈ ಒಂದು ದೊಡ್ಡ ಕಾರ್ಯನ ನಮ್ಮ ಹೆಗಲಿಗೆ ಕೊಟ್ಟಿದ್ದು ನಮಗೂ ಬಹಳ ಏನಂತೀವಿ ತುಂಬ ಕಷ್ಟವಾದ ಕೆಲಸ. ದೇಶಕ್ಕೆ ಒಂದು ರಾಮಲಲ್ಲನ ವಿಗ್ರಹನ ತೋರಿಸ್ಬೇಕು ಅನ್ನೋದು ದೊಡ್ಡ ಜವಾಬ್ದಾರಿ. ಈ ಒಂದು ಜವಾಬ್ದಾರಿಗೆ ನಮ್ಮನ್ನು ಒಬ್ಬರು ಮೂರಲ್ಲಿ ಒಬ್ಬರನ್ನು ಮಾಡಿರೋದು ನನಗೆ ಭಾಳ ಸಂತೋಷದ ವಿಷಯ. ಹೇಗೆ ಈ ಅವಕಾಶ ಸಿಕ್ಕಿದ್ದು ತಮಗೆ ಅಂತೇಳಿ? ಸರ್, ಇದು ಒಂದು ಮೂಲ ಕಾರಣ. ನಾವು ಮುಂಚೆ ಏನು ಕೆಲಸ ಮಾಡಿದ್ದೇವೆ ಕಲ್ಲಲ್ಲಿ, ಅದೊಂದು ಭಾಳ ಮುಖ್ಯವಾಗಿತ್ತು. ಜೊತೆಗೆ ನಾನು ಮಾಡಿದ ಒಂದು ಕೇದಾರ್ನಾಥಲ್ಲಿ ಶಂಕರಾಚಾರ್ಯರ ವಿಗ್ರಹ ಇರ್ಬೋದು, ಮತ್ತು ಇಂಡಿಯಾ ಗೇಟ್ನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು. ಈ ಥರ ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಾಜೆಕ್ಟು ಸಕ್ಸಸ್ಫುಲ್ಲಾಗಿ ಅವ್ರ ಟೈಮ್ ಒಳಗಡೆ ಜನಕ್ಕೆ ಇಷ್ಟ ಆಗಿ ಮಾಡಿಕೊಟ್ಟಿದ್ದೆ. ಒಂದು ಆಭರಣದಲ್ಲಿ ಒಂದು ನಮ್ಮ ದಕ್ಷಿಣ ಭಾರತದ್ದು ಒಂದು ಶೈಲಿನ ತೊಗೊಂಡಿರ್ತೀನಿ, ಮತ್ತು ಉತ್ತರ ಭಾರತಕ್ಕೆ ಕನೆಕ್ಟ್ ಆಗೋಂಗೆ ಒಂದು ಎಸೆನ್ಸ್ಗಳನ್ನ ನಾನು ಮಾಡಿಕೊಂಡು ಪ್ರಭಾವಳಿ ಸಮೇತ ಈ ವಿಗ್ರಹ ನಿರ್ಮಾಣ ಮಾಡಿದೆ. ಒಂದು ಬಿಲ್ಲು ಮತ್ತು ಬಾಣ ಹಿಡ್ದು ಬಾಲಕ ನಿಂತಿರೋ ಹಾಗೆ, ಅದು ಬಾಲಕ ಆಗಿದ್ರೂ ಅದು ಬಾಲಕನಾಗಿ ಕಾಣಬಾರ್ದು, ರಾಮನಾಗೆ ಕಾಣಬೇಕು. ಸೊ ಈ ಒಂದು ಪ್ರಯತ್ನ ಮಾಡಿದ್ದೀನಿ. ಅವ್ರು ಮಾಡಿಸ್ಕೊಂಡಿದ್ದಾರೆ. ನಾನು ಮಾಡಿದ್ದೀನಿ ಅಂದರೆ ತಪ್ಪಾಗುತ್ತೆ. ಅವ್ರು ಮಾಡಿಸ್ಕೊಂಡಿದ್ದಾರೆ. ಯಾಕಂದರೆ ನಮ್ಮ ದೇಶಕ್ಕೆ ಒಂದು ಪ್ರೆಸೆಂಟೇಷನ್ ಕೊಡಬೇಕಾದ್ರೆ ಎವ್ರಿ ಸೆಂಟಿಮೀಟರ್ ನಾವು ಕಲೆ ಮುಖಾಂತರ ಒಂದು ವಿಷುವಲಿ ಕಣ್ಣಿಗೆ ಒಂದು ಆನಂದ ಕೊಡುವಂಥ ಕಲೆ ಮುಖಾಂತರ ಒಂದು ಪ್ರಯತ್ನ ಮಾಡಿದ್ದೀವಿ. ಎವ್ರಿ ಸೆಂಟಿಮೀಟರ್ ಅವ್ರು ಎಲ್ಲಿ ಹುಡುಕಿದ್ರೂ ಒಂದು ಕಲೆ ಕಾಣುತ್ತೆ, ಒಂದು ಶೈಲಿ ಕಾಣುತ್ತೆ. ಮಾಡಲಲ್ಲ, ಡೈರೆಕ್ಟ್ ವಿಗ್ರಹಗಳೇ 3 ಜನ ರೆಡಿ ಮಾಡಿದ್ದೀವಿ. ಅವ್ರ ಉದ್ದೇಶ ಈಗ ಕಲ್ಲಲ್ಲಿ ಮಾಡಬೇಕಾದ್ರೆ ಏನಾದರೂ ಒಬ್ರಿಗೆ ಕೊಟ್ಟರೆ ಸಣ್ಣ ಪುಟ್ಟ ಭಿನ್ನಗಳಾದ್ರೂ ನಮಗೆ ಇನ್ನೊಂದು ಅವಕಾಶ ಚಾನ್ಸ್ ಇರಲ್ಲ, ಏನೂ ಆಪ್ಷನ್ ಇರಲ್ಲ ಅಂತ ಒಂದು ಕಮಿಟಿಯವರು ಇದು 3 ಜನ ಕಲಾವಿದರ ಕೈಲಿ ಕೊಟ್ಟು ಮಾಡಿರ್ತಾರೆ. ಸ್ಟಾರ್ಟಿಂಗಲ್ಲಿ ಸುಮಾರು 7-8 ಜನ ಇರ್ತಾರೆ. ಕೊನೆಗೆ 3 ಜನಕ್ಕೆ ಫೈನಲೈಸ್ ಮಾಡಿ ಇದನ್ನು ಇದು ಮಾಡ್ತಾರೆ. ನಮಗೆ ನಾವೇ ಕಂಡೀಷನ್ಸ್ ಹಾಕ್ಕೊಂಡು ಈ ಒಂದು 6 ತಿಂಗಳು ಅದೇ ಮಾಡಿಕೊಂಡು ನಾವು ಮೇಂಟೈನ್ ಮಾಡ್ಕೊಂಡು ಈಚೆ ಬಂದಿದ್ದೀವಿ. ಈಗಲೂ ನಾವು ನೋಡಿಲ್ಲ ಯಾರ್ದು ಹೇಗೆ ಮಾಡಿದ್ದೀವಿ ಅಂತ. ಇಲ್ಲ ಸರ್, ನನಗೆ ಮೊದಲು 3 ಜನದಲ್ಲಿ ಒಬ್ಬನಿದ್ರೆ ಅದೇ ತುಂಬ ಸಂತೋಷ. ಅದು 3 ಜನದಲ್ಲಿ ಯಾರು ಚೆನ್ನಾಗಿ ಮಾಡಿದ್ರೆ ಅವ್ರು ಸೆಲೆಕ್ಟ್ ಆದರೆ ನನಗೆ ಖುಷಿ. ನನ್ನದೇ ಸೆಲೆಕ್ಟ್ ಆಗಬೇಕು ಅನ್ನೋದು ಒಂದು ಕೆಟ್ಟ ಇದಿಲ್ಲ. ಆಲ್ರೆಡಿ 2 ದೇವರು ಕೊಟ್ಟಿದ್ದಾನೆ. ಆದರೆ ಖುಷಿ ಆಗ್ಲಾಂದ್ರೆ ನನಗಿಂತ ಚೆನ್ನಾಗಿರೋದನ್ನು ಖುಷಿ ಇರುತ್ತೆ. ಆಮೇಲೆ ಉಳಿದಿದ್ದನ್ನು ನಮ್ಮ ದೇವಸ್ಥಾನದ ನಂತರ ಅವ್ರು ಹೇಳಿರ್ತಾರೆ ಗೌರವಪೂರ್ವಕವಾಗಿ ನಾವು ನಡೆಸ್ಕೊತೀವಿ. ಅದನ್ನೂ ನಾವು ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ.